ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗಾಡಿಲಿ ಹೋಗದೆ ಒಂದ್ ಮಜಾ. ಎಷ್ಟು ಖುಷಿ ಆಗ್ತಿದೆ. ಮಜಾ ಅಲ್ಲ ಸಜಾ. ರಾಕೆಟ್ ಸ್ಪೀಡ್ ಅಲ್ಲಿ ಹೋಗೋ ಹುಡುಗಿನ ಜಟ್ಕ ಗಾಡಿಲಿ ಕರ್ಕೊಂಡು ಹೋಗ್ತಿದ್ದೀರಾ. ಅದೇ ನಾನು ಐರಾವತ ಇದ್ದಿದ್ರೆ 2 ನಿಮಿಷದಲ್ಲಿ ಆಶ್ರಮದ ಮುಂದೆ ಇರ್ಬೋದಿತ್ತು. ಹೌದೌದು, ನಿಧಾನವೇ ಪ್ರಧಾನ. ಯಾವಾಗ್ಲೂ ಹಾಗೆ ಹೋಗ್ಬೇಕು. ಅಮ್ಮ ಸ್ಲೋ ಮೋಷನ್ ಗೌರಮ್ಮ, ನಿನ್ ತಾಳ್ಮೆ ನನಗಿಲ್ಲಮ್ಮ. ಅಪ್ಪ ಗಾಡಿ ನಂಗ್ ಕೊಡಪ್ಪ, ಕಣ್ ಮುಚ್ಚ್ ಕಣ್ ಬಿಡೋದ್ರಲ್ಲಿ ಕರ್ಕೊಂಡು ಹೋಗ್ತೀನಿ. ಏನ್ ನದಿ ಒಳಕ್ಕ ಮತ್ತಿನ್ನೇನಮ್ಮ, 20 ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದಿರೋ ಈ ಮಾಣಿಕ್ಯನ ನಿನ್ನಂತ ಮಂಗನ್ ಕೈ ಕೊಟ್ರೆ ಮಂಡಿಚ್ಚಿ ಪೆಗಸ್ಬಿಡ್ತೀಯ ಅಷ್ಟೇ. ಅಪ್ಪ ಇನ್ನೂ ಫಾಸ್ಟ್ ಆಗಿ ಹೋಗಪ್ಪ. ನಾನಾಗಿದ್ರೆ ಈ ಬ್ರಿಡ್ಜ್ ಮೇಲಿಂದ ಹಾರಿಸ್ಕೊಂಡು ಹೋಗ್ಬಿಡ್ತಿದ್ದೆ. ನಮ್ಮಪ್ಪನ್ ತರಾನೇ ಈ ಸ್ಕೂಟರ್ಗೂ ವಯಸ್ಸಾಗಿ ಹೋಗಿದೆ, ಫಾಸ್ಟ್ ಆಗಿ ಹೋಗ್ತಾನೆ ಇಲ್ಲ. ಈಗೇನಾದ್ರೂ ನನ್ ಹತ್ರ ನನ್ ಬೈಕ್ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಎಲ್ಲ ಕಲ್ಸಿದ್ ನಾನೇ, ಮರಿಬೇಡ. ಅಲ್ಲ ಕಣಪ್ಪ, ಚಿಕ್ಕ ವಯಸ್ಸಲ್ಲಿ ನೀನೇ ತಾನೇ ನನಗೆ ಎಲ್ಲದನ್ನು ಕಲ್ತ್ಕೋಬೇಕು ಮಗಳೇ, ಧೈರ್ಯವಾಗಿರ್ಬೇಕು ಅಂತ ಹೇಳಿದ್ದು. ಅದಕ್ಕೆ ನಾನು ಎಲ್ಲ ಕಲ್ತ್ಕೊಂಡಿದೀನಿ ಅಲ್ವಾ ಅಕ್ಕ? ಹೌದಮ್ಮ. ಫಾಸ್ಟ್ ಆಗಿ ಹೋಗಿ ಅಪ್ಪ, ಬೇಗ ಬೇಗ. ಸ್ವಲ್ಪ ಸಮಾಧಾನವಾಗಿರು ಮಗಳೇ. ನನಗಂತೂ ನನ್ನ ಬಾಲ್ಯ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅಪ್ಪ ಇದೇ ಗಾಡಿನಲ್ಲಿ ನಮ್ಮನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಕಾಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಆಮೇಲೆ ಊರೆಲ್ಲ ಸುತ್ತಾಡಿಸ್ತಾ ಇದ್ದಿದ್ದು. ಆ ಕಾಲ ನೆನ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತಲ್ವಾ. ಅಪ್ಪ ಏನ್ ಗೊತ್ತಾ, ಈ ಗಾಡಿಗೆ ಮಾತ್ ಬರಲ್ಲ, ಆದ್ರೆ ಜೀವ ಇದೆ. ಹೌದು ಮಗಳೇ, ಇದು ನನ್ನ ಜೀವನದ ಎಲ್ಲ ಹಂತಗಳಲ್ಲೂ ನನ್ನ ಜೊತೆನೇ ಇದೆ. ನಿಮ್ಮಮ್ಮನ ನೋಡಕ್ ಹೋದಾಗ ನಾನು ಈ ಗಾಡಿನಲ್ಲಿ ಹೋಗಿದ್ದು. ವಿಷಯ ಗೊತ್ತಾ, ನಿಮ್ಮಮ್ಮ ಬಿದ್ದಿದ್ದೆ ಈ ಗಾಡಿ ನೋಡಿ. ಗಂಗೆ, ನಿನಗ್ ನೆನ್ಪಿದ್ಯಾ, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಪ್ಪ ಈ ಸ್ಕೂಟರ್ ಅಲ್ಲಿ ಒಂದ್ ರೌಂಡ್ ಟಾಟಾ ಕರ್ಕೊಂಡ್ ಹೋಗದೆ ಇದ್ದಿದ್ರೆ ನಾನಂತೂ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಹಿಡ್ಕೊಂಡು ಕೂತ್ಬಿಡ್ತಿದ್ದೆ. ನೀನು ಒಂದ್ಸಲ ಈ ಗಾಡಿ ರಿಪೇರಿಗೆ ಬಂದಿತ್ತು. ಈ ಗಾಡಿ ಇಲ್ಲಿ ಕರ್ಕೊಂಡು ಹೋಗಲ್ಲ ಅಂದ್ರೆ ಸ್ಕೂಲ್ಗೆ ಹೋಗಲ್ಲ ಅಂತ ಕೂತ್ಬಿಟ್ಲು ಈ ಚಕ್ಕರ್ ರಾಣಿ. ಹೌದು, ನನಗೂ ನೆನ್ಪಿದೆ. ಒಂದ್ಸಲ ಇದ್ರ ಮೇಲ್ ಹತ್ತಿ ಸೀಬೆಕಾಯಿ ಕೀಳಕ್ ಹೋಗಿ ತಬ್ಬಕೊಂಡ್ ಬಿದ್ದಿದ್ನಲ್ಲ. ನೋಡಿದ್ಯಾ, ಇಷ್ಟೊಂದ್ ಮೆಮೊರೀಸ್ ಇಟ್ಕೊಂಡಿರೋ ಈ ಗಾಡಿನ ಡಕೋಟಾ ಅಂತೆಲೆ. ಹಾ, ನನ್ಗೂ ಖುಷಿನೇ, ಆದ್ರೆ ಅಪ್ಪನ್ ರೇಗ್ಸೋದ್ರಲ್ಲಿ ಇನ್ನೂ ಖುಷಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಅಭಯ್. ಏನಿದು ಹೊಸ ಬಟ್ಟೆ? ನಿನಗೋಸ್ಕರ ನೆನ್ನೆ ಹೋಗಿ ಇದನ್ನ ಕೊಂಡ್ಕೊಂಬಂದೆ. ಇಷ್ಟ ಆಯ್ತಾ? ನೀನ್ ತಂದಿದ್ಯಾ ಅಂದ್ರೆ ಚೆನ್ನಾಗಿರದೇ ಇರತ್ತಾ? ನಿಜವಾಗ್ಲೂ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಬೇಗ ಹೋಗಿ ರೆಡಿ ಆಗಿ ಇದನ್ನ ಹಾಕೊಂಡ್ಬಂದ್ಬಿಡು. ಏನಿವತ್ತು ಮನೇಲಿರೋರೆಲ್ಲ ರೆಡಿ ಆಗು ಅಂತಿದ್ದಾರೆ. ಏನ್ ವಿಷಯ? ಯಾಕಮ್ಮ, ಏನಾಯ್ತು? ಇದ್ದಕ್ಕಿದ್ದಾಗೆ ಡಲ್ ಆಗ್ಬಿಟ್ಟೆ. ಕೇಳಕ್ ಬರ್ತೀಯಲ್ಲ, ನಿನಗೆ ಗೊತ್ತಾಗತ್ತೆ. ಏನಾಯ್ತಮ್ಮ? ಈಗ ತಾನೇ ಹೊಸ ಕೋಟ್ ಕೊಟ್ಟು ಹಾಕು ಅಂತ ಸಂಭ್ರಮ ಪಡ್ತಿದ್ದೋಳು, ಇದ್ದಕ್ಕಿದ್ದಾಗೆ ಡಲ್ ಆಗ್ಬಿಟ್ಯಲ್ಲ, ಏನಾಯ್ತಂತದ್ದು? ನಿನ್ ಅಕ್ಕ ನಿನ್ಗೊಬ್ಬಳು ಹುಡುಗಿನ ಹುಡುಕಿದಾಳಂತೆ. ಹುಡುಗಿನ ತೋರ್ಸಿ ಮಾತಾಡ್ಕೊಂಡು ಹೋಗೋದಿಕ್ಕೆ ಹುಡುಗಿ ಮತ್ತೆ ಅವ್ರ ಅಪ್ಪ ಅಮ್ಮ ಬರ್ತಾ ಇದ್ದಾರಂತೆ. ಅಲ್ಲಮ್ಮ, ಅಕ್ಕ ನನ್ನ ಏನು ಕೇಳಲಿಲ್ಲ. ಅಲ್ಲ, ಈ ವಿಷಯದಲ್ಲಾದ್ರೂ ಒಂದ್ ಮಾತು ಕೇಳ್ಬೇಕಲ್ವಾ? ಸರಿ, ಬೇಗ ರೆಡಿ ಆಗ್ಬಾ.
ಎಲ್ಲರೂ ಊಟಕ್ ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಸಾಲಾಗಿ ಕುಳಿತು ಊಟನ ಮಾಡಿ. ಅಮ್ಮ ಗಂಗಾ, ಹಾ, ಸದ್ಯಕ್ಕೆ ಹಾಡೋದು ನಿಲ್ಲಿಸ್ತೀಯಾ? ಯಾಕಂದ್ರೆ ಕೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆಯ್ತು ಬಿಡಪ್ಪ, ನಾನೇ ನಿನ್ ದೊಡ್ಡ ಮಗಳಷ್ಟು ಚೆನ್ನಾಗ್ ಹಾಡಲ್ಲ, ಸರಿನಾ? ಆಯ್ತು, ಮುಂದುವರ್ಸು. ಬನ್ನಿ ಬನ್ನಿ ಎಲ್ಲ ಕೂತ್ಕೊಳ್ಳಿ. ನೋಡಿ, ಎಲ್ಲರೂ ಊಟ ಮಾಡ್ಕೊಳ್ಳಿ. ನಾನ್ PT ಪೀರಿಯಡ್ ಅಲ್ಲಿ ಕಬಡ್ಡಿ ಹೇಳ್ಕೊಡ್ತೀನಿ, ಆಯ್ತಾ? ಅಕ್ಕ ಕ್ರಿಕೆಟ್ ಹೇಳ್ಕೊಡಕ್ಕ, ಅಕ್ಕ ವಾಲಿಬಾಲ್ ಹೇಳ್ಕೊಡಕ್ಕ. ಆಯ್ತು, ಏನ್ ಬೇಕೋ ಅದನ್ನೇ ಹೇಳ್ಕೊಡ್ತೀನಿ, ಕೂತ್ಕೊಳ್ಳಿ. ಅನ್ನಪೂರ್ಣೆ ಸದಾ ಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ, ಭಿಕ್ಷಾಂ ದೇಹಿ ಚ ಪಾರ್ವತಿ, ಮಾತಾ ಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರಃ, ಬಾಂಧವಾಃ ಶಿವಭಕ್ತಾಶ್ಚ, ಸ್ವದೇಶೋ ಭುವನತ್ರಯಂ. ಸರಿ, ಇವಾಗೆಲ್ಲರೂ ಊಟ ಮಾಡಿ. ಗೌರಿ ಅಕ್ಕ ಬನ್ನಿ, ಏನೋ ಊಟ ಮಾಡಿಸ್ತೀರಾ ಅಕ್ಕ? ಅಷ್ಟೇನಾ? ಊಟ ಮಾಡಿಸ್ಬೇಕಾ? ಹ್ಮ್. ಊಟ ಮಾಡಕ್ ಬರಲ್ವಾ ನಿಂಗೆ? ಬರಲ್ಲ. ತಿನ್ನು. ಅಕ್ಕ ನೀರ್ ಬೇಕು. ಹಾ, ಚಂದ್ರಣ್ಣವ್ರೆ, ಹಾ, ಈ ಆಶ್ರಮ ಮುಚ್ಚೋ ಪರಿಸ್ಥಿತಿಗೆ ಬಂದ್ಬಿಟ್ಟಿತ್ತು. ನೀವು ದೇವ್ರು ಬಂದಾಗ ಬಂದು ಈ ಆಶ್ರಮದ ಉಸ್ತುವಾರಿ ವಹಿಸ್ಕೊಂಡು ಈ ಮಕ್ಕಳು ಬೀದಿ ಪಾಲಾಗೋದನ್ನ ತಪ್ಸದ್ರಿ. ಇದ್ರಲ್ಲಿ ನಂದೇನು ಇಲ್ಲಪ್ಪ, ಎಲ್ಲ ನಮ್ ಗೌರಿದೆ. ತಗೋ. ಮೊದಲಿನಿಂದಲೂ ನಮ್ ಗೌರಿಗೆ ಈ ಆಶ್ರಮನ ಕಂಡ್ರೆ ವಿಶೇಷವಾದ ಪ್ರೀತಿ. ಅವತ್ತು ಈ ಜಾಗನ ಮಾರಾಟಕ್ಕಿಟ್ಟಾಗ ಮನೆಗ್ ಬಂದು ನಮ್ ಗೌರಿ ಗೊಳೋ ಅಂತ ಹತ್ಬಿಟ್ಲು. ಇದನ್ನ ದತ್ತು ತಗೊಳ್ಳೇಬೇಕು ಅಂತ ಹಠ ಹಿಡಿದು ಕೂತ್ಬಿಟ್ಲು. ಏನ್ ಮಾಡೋದು, ನಾನು ಒಪ್ಲೇಬೇಕಾಯ್ತು. ನಾವು ಯೋಚನೆ ಮಾಡಿದ್ವಿ, ಇದು ಒಳ್ಳೆ ಕೆಲಸ ಅಲ್ವಾ, ಹಾಗಾಗಿ ನಾವು ಒಪ್ಕೊಂಡ್ವಿ. ಈಗಿನ ಕಾಲದವರು ಕಾರ್ ಕೊಡ್ಸು, ಬೈಕ್ ಕೊಡ್ಸು, ಒಡವೆ ಕೊಡ್ಸು ಅಂತ ಹಠ ಮಾಡ್ತಾರೆ. ಆದ್ರೆ ನಿಮ್ ಮಕ್ಕಳು ನಿಜವಾಗ್ಲೂ ಗ್ರೇಟ್ ಬಿಡಿ ಚಂದ್ರಣ್ಣ. ತಾಯಿ ಗುಣ ಇರೋ ಹೆಣ್ಣಿಗ್ ಮಾತ್ರ ಇದು ಸಾಧ್ಯ. ಗೌರಿ ಮಕ್ಕಳಿಗೆ ಫ್ರೀಯಾಗಿ ಸಂಗೀತ ಹೇಳ್ಕೊಡ್ತಿದ್ದಾಳೆ, ನೃತ್ಯ ಹೇಳ್ಕೊಡ್ತಿದ್ದಾಳೆ. ತಾನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದ ಹಣನೆಲ್ಲ ಈ ಮಕ್ಳಿಗೋಸ್ಕರ ಖರ್ಚು ಮಾಡ್ತಿದ್ದಾಳೆ. ನಿಜಕ್ಕೂ ಇಂಥ ಸೇವಾ ಮನೋಭಾವ ಯಾರಿಗೂ ಬರಲ್ಲ. ಅಕ್ಕ, ನಂಗೂ ತಿನ್ಸೆ? ತಗೋ. ಈ ಆಶ್ರಮದ ಮಕ್ಕಳು ಗೌರಿ ಮಡ್ಲಕ್ ಬಂದ್ಮೇಲೆ ಒಂದಿನವೂ ಹಸ್ಕೊಂಡ್ ಮಲಗಿಲ್ಲ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಬಿಡಿ ನಿಮ್ ಮಗಳು. ಈ ಮಕ್ಳಿಗೂ ಅಷ್ಟೇ ಗೌರಿ ಅಂದ್ರೆ ಪ್ರಾಣ. ಆದ್ರೂ ಗೌರಿ ಇರೋವರೆಗೂ ಸರಿ. ಆದ್ರೆ ಅವಳು ಮದ್ವೆ ಆಗಿ ಹೋದ್ಮೇಲೆ ಹೇಗೆ? ಎಲ್ಲ ಶಿವನಿಚ್ಛೆ. ನಾಳೆ ಇವಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗನ್ಗೆ ಇದೇ ಸೇವಾ ಮನೋಭಾವನೆ ಇದ್ರೆ ಇಬ್ರು ಸೇರಿ ಇದನ್ನ ಮುಂದುವರಿಸ್ತಾರೆ. ಹೌದೌದು, ಗೌರಿಗೆ ಅವಳ ತರನೇ ಸೇವಾ ಮನೋಭಾವ ಇರೋ ಒಳ್ಳೆ ಮನ್ಸಿನ ಹುಡುಗಾನೇ ಸಿಗ್ಲಿ.